ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು AC ಚೆನ್ನಪ್ಪ ಅಂಥೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ವಿಳಾಸ ಶಿಕ್ಷಕರ ಬಡಾವಣೆ, ಮದ್ದೂರು ಸ್ನೇಹಿತರೆ, ಮಂಡ್ಯ ಜಿಲ್ಲೆ. ಸೊ ಪ್ರತಿನಿತ್ಯ ಒಂದಿಷ್ಟು ನನ್ನ ಮನದಾಳ ಮಾತುಗಳನ್ನು ನಿಮ್ಮಲ್ಲಿ ಹಂಚ್ಕೊಳ್ಬೇಕು ಅಂತ ಅನ್ನೋದು ನನ್ನ ಒಂದು ಏನು ಸಮಾಜ ಸೇವೆ, ಸೋಷಿಯಲ್ ವರ್ಕ್ ಅಂತೇಳಿ. ಸಮಾಜ ಸೇವೆ ಏನು ಅವನು ಯಾರೋ ಹೇಳ್ತಿದ್ರು, ಸಮಾಜ ಸೇವೆ ಮಾಡೋಕ್ಕಾಗಲ್ಲ ಬಿಡ್ರಿ ಅಂತ. ಸಮಾಜ ಸೇವೆ ಏನು ಒಂದು ಸಾಧಾರಣ ನಮ್ಮ ಕೈಲಾದ ಕೆಲಸಗಳನ್ನು, ಕೈಲಾಗುವಂಥ ಕೆಲಸಗಳನ್ನೆಲ್ಲ ಮಾಡೋಣ. ಇನ್ನೇನು ನಾನು ದೊಡ್ಡ ರಾಜಕಾರಣಿ ಆಯ್ತೀನಿ, ದೊಡ್ಡ ಮುಖ್ಯಮಂತ್ರಿ ಆಯ್ತೀನಿ, ಪ್ರಧಾನಮಂತ್ರಿ ಆಯ್ತೀನಿ ಅಂತ ನಾನು ಹೇಳಲಿಲ್ಲ. ಏನು ಕೈಲಿ ಆಗುತ್ತೆ ನಮ್ಮ ಕಣ್ಣೆದುರಿಗೆ ನಡೆಯುವ ಅನ್ಯಾಯವನ್ನು ತಡೆಗಟ್ಟಿ ಭಿಕ್ಷುಕರ ಇಲ್ಲದಂತೆ ಮಾಡೋದು ಏನಾರು ಒಂದು ಕಾರ್ಯಕ್ರಮ ಮಾಡಬೇಕು. ಕೈಲಾಗದವ್ರಿಗೆ ಸಹಾಯ ಮಾಡಿ ಆ ಥರ ಕೆಲಸ ಮಾಡಿದ್ರೆ ಅದು ಸಮಾಜ ಸೇವೆ ಅಲ್ವೇ? ಯಾರೋ ಹೇಳ್ತಾರೆ ನೋಡಿ, ಹಿಂಗೆ ಬಾಯಿಗೆ ಬಂದಂಗೆ ಜನ ಮಾತಾಡ್ತಾರೆ ಸ್ನೇಹಿತರೆ. ಸೊ ಈಗ ನಿಮ್ಮಲ್ಲಿ ನಾನು ನನ್ನದೊಂದು ಮನವಿ ನೋಡಿ. ಇಲ್ಲಿ ಇದು ಶಿಂಷಾ ನದಿ, ಇದು ಸ್ನೇಹಿತರೆ. ಇಲ್ಲಿ ಒಂದು ಮೋರಿ ಇದೆ. ಈ ಮೋರಿ ಏನಿದು ನೀರನ್ನು ಏತ ನೀರಾವರಿಗೆ ಹೋಗಲಿ, ಹೊಳೆಯಿಂದ ಹೋಗಲಿ ಅಂತ ಅನ್ನೋದಕ್ಕೆ ಮಾಡಿರ್ತಕ್ಕಂಥ ಇದು ನಿರರ್ಥಕವಾಗಿ ಕೆಲಸ ಮಾಡ್ತಾಯಿಲ್ಲ. ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಕರೆಂಟ್ ಎಲ್ಲ ಇದೆ, 24 ಗಂಟೆ ಕರೆಂಟ್ ಇದೆ. ಆದರೆ ಇದು ಕೆರೆ ಬಟನ್ ಆನ್ ಮಾಡಿದ್ರೆ ರುದ್ರಾಕ್ಷಿಪುರ ಕೆರೆಗೆ ಹೋಗಿ, ತೈಲೂರು ಕೆರೆಗೆ ಹೋಗಿ ನೀರು ಬೀಳ್ತದೆ ಸ್ನೇಹಿತರೆ. ಇದು ನಿರರ್ಥಕವಾಗಿ 6 ತಿಂಗಳಿಂದ ಯಾರೂ ಇದನ್ನು ಗಮನಿಸ್ತಾ ಇಲ್ಲ. ಅಧಿಕಾರಿಗಳು ಅವರ ಪಾಡ್ಗೆ ಅವ್ರು ಇದ್ದಾರೆ. ಯಾವನೋ ಒಬ್ಬ ನೇಮಿಸಿದಾರಂತೆ, ಅವನು ಬರ್ತಾ ಇಲ್ಲ. ಯಾಕೆ ಅಂದರೆ ಅವನಿಗೆ ಸಂಬಳ ಕೊಟ್ಟಿಲ್ವಂತೆ. ಅವನು ಯಾರೋ ಸವಡೆ ಅಂತ ನೇಮಿಸಿದಾರಂತೆ. ಆ ಸವಡೆಗಳಿಗೆ ಸಂಬಳ ಇಲ್ಲದೇನೆ ಸರ್ಕಾರದಲ್ಲಿ ಸಂಬಳ ಕೊಡ್ತಾಯಿಲ್ಲ. 6 ತಿಂಗಳು 3 ತಿಂಗಳು ಯಾರೋ ಪಾಪ 3 ಕಾಸು 6 ಕಾಸು ಗಂಜಿ ಅಂತಾರಲ್ಲ, ಹಾಗೆ ಈಗ ಶಿಕ್ಷಣ ಇಲಾಖೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, 52,000 ಶಿಕ್ಷಕರನ್ನು ನೇಮಕ ಮಾಡಿಕೊಂಡು 10,000 12,000 ಬಾಯಿಗೆ ಬಿಸಾಕ್ಕೊಂಡು ಅವ್ರ ಕೈಲಿ ಪೂರ್ಣ ಕೆಲಸಗಳನ್ನು, ಆ ಮಕ್ಕಳಿಗೆ ಪಾಠ ಹೇಳ್ಕೊಳ್ಳುವಂಥ ಕೆಲಸನ ಈ ಸರ್ಕಾರಿ ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ಆ ಸರ್ಕಾರಿ ಶಾಲೆ ನಾಳೆ ದಿವಸ ಮುಚ್ಚೋಯ್ತವೆ. ನಾಳೆ ದಿವಸ ಅವ್ರೇನಾದ್ರು ಬೀದಿಗೆ ಬಂತು ಅಂದರೆ 52,000 ಜನ, ನಿನ್ನ 12,000 ಯಾರಿಗೆ ಬೇಕು ಅಂತ ಮಕ್ಕದ ಮೇಲೆ ಬಿಸಾಕ್ಬಿಟ್ಟು ಅವ್ರೇನಾದ್ರು ಬೀದಿಗೆ ಬಂದುಬಿಟ್ರೆ ಈ ಎಲ್ಲ ಶಾಲೆಗಳು ಮುಚ್ಚೋಯ್ತವೆ ಸ್ನೇಹಿತರೆ. ಏನು ಪ್ರೈವೇಟು ಆ ಕಾನ್ವೆಂಟ್ಗಳು ಭಾಳ ವಿಜೃಂಭಣೆಯಿಂದ ಪೂರ್ಣ ಪ್ರಜ್ಞಾ ಅಂತೇಳಿ ಏನು 2,000 ಜನ, ಸೆಂಟ್ ಆನ್ಸ್ ಅಂತೇಳಿ ಅಲ್ಲಿ 2,000 ಜನ, ಐಶ್ವರ್ಯ ಅಂತೇಳಿ ಕಾನ್ವೆಂಟು. ಅದನ್ನ ಆ ಕಾನ್ವೆಂಟ್ಗಳ ಮೇಲೆ ಯಾವುದೇ ಸರ್ಕಾರದ ಇದಿಲ್ಲ, ಏನೋ ಕಂಟ್ರೋಲ್. ಅವರು ಎಷ್ಟು ಬೇಕಾದ್ರೂ ವಸೂಲಿ ಮಾಡ್ತಾಯಿದ್ದಾರೆ, ಏನನ್ನ ಡೊನೇಷನ್ನ. ಈ ನಮ್ಮ ಜನ ಕೊಡೋಕ್ಕೂ ತಯಾರಿದ್ದಾರೆ. ಅಲ್ಲಿ ಹೋಗಿ ಅದೇನು ಕಲಿಸಾರೋ ಅದೇನು ಗೊತ್ತಿಲ್ಲ ನನಗೆ ಸ್ನೇಹಿತರೆ. ಅದನ್ನು ಈ ಥರ ನಡೀತಾ ಇದೆ. ಸರ್ಕಾರದ ಯಾವ ಗಮನವೂ ಇಲ್ಲ ಅದ್ರ ಬಗ್ಗೆ. ಇಲ್ಲಿ ತಾರತಮ್ಯ ಇರೋದು ಇಲ್ಲಿ ಸ್ನೇಹಿತರೆ. ನೋಡಿ, ಆರೋಗ್ಯ ಇಲಾಖೆ ಅಂತಿದೆ. ನಮ್ಮ ದೇಶದಲ್ಲಿ ಆರೋಗ್ಯ ಇಲಾಖೆ ಇದೆ ತಾನೇ. ಜಿಲ್ಲಾ ಮಟ್ಟದಲ್ಲಿ, ಹಾಗೆಯೇ ತಾಲೂಕು ಮಟ್ಟದಲ್ಲಿ ಬ್ಲಾಕ್ THO ಅಂತ ಇದ್ದಾನೆ, ತಾಲೂಕು ಬ್ಲಾಕ್ ಹೆಲ್ತ್ ಆಫೀಸರ್ ಅಂತ ಅಂದ್ಬಿಟ್ಟು ಇದ್ದಾರೆ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಂತಿದ್ದಾರೆ. ಇದು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಇರ್ತಕ್ಕಂಥ ಕಾರ್ಯವೈಖರಿ ಏನು ಆರೋಗ್ಯ ಇಲಾಖೆ. ಈ ಆರೋಗ್ಯ ಇಲಾಖೆ ಸರಿಯಾಗಿ ಕೆಲಸ ಮಾಡಿದ್ರೆ ಎಲ್ಲ ಜನರಿಗೂ ನ್ಯಾಯ ಒದಗಿಸಿಕೊಡಬಹುದು. ಎಲ್ಲ ಬಡವಾಗಲಿ ಶ್ರೀಮಂತ ಆಗಲಿ ಅವನಿಗೆ. ಈಗ ನನ್ನದೇ ಪ್ರತ್ಯೇಕ ಉದಾಹರಣೆಯನ್ನು ನಿಮ್ಮ ಜೊತೆಲಿ ಹೇಳಬೇಕು ಅಂತ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಏನಪ್ಪ ಅಂತಂದರೆ ನೋಡಿ, ನನಗೆ ತಲೆ ಆಪ್ರೇಷನ್ ಆಯಿತು 2022ರಲ್ಲಿ ಸ್ನೇಹಿತರೆ. ನಾನು ಹೇಳಬೇಕು ಅಂದರೆ ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಕೊನೆಯಲ್ಲಿ ನಾರಾಯಣ ಹೃದಯಾಲಯ ಮೈಸೂರಿನಲ್ಲಿ ಇರ್ತಕ್ಕಂಥ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲೊಂದು 2 ಲಕ್ಷ ಕಳ್ಕೊಂಡೆ. ತಿರ್ಗಿ ಅಲ್ಲಿಂದ ಇದಕ್ಕೆ ಬೆಂಗಳೂರಿಗೆ ಶಿಫ್ಟ್ ಆದೆ. ಬೆಂಗಳೂರಲ್ಲಿ
ಒಂದು ನರ್ಸಿಂಗ್ ಹೋಮ್ಗೆ ಹೋಗಿ ಸೇರಿದೆ. ಅಲ್ಲಿ ಹೇಳಿದ್ರು ಒಂದು 2 ಲಕ್ಷ ರೂಪಾಯಿಲಿ ಆಗುತ್ತೆ, ಸ್ಕ್ಯಾನಿಂಗ್ ಮಾಡಿದ್ರು ಎಲ್ಲ, ಒಂದು 2 ಲಕ್ಷ ರೂಪಾಯಿಲಿ ಆಗೋಗುತ್ತೆ ಅಂತ ಹೇಳಿದ್ರು. ಆಯಿತು ಸರ್ ಅಂದ್ಬಿಟ್ಟು ಬೆಳಗ್ಗೆ ಹೋಗಿ 8 ಗಂಟೆಲಿ ಕೂತ್ಕೊಂಡೆ. ಹೊಡೆದು ಕೆಚ್ಚಿ ಇದೆಲ್ಲ ತಲೆ ಆಪ್ರೇಷನ್ ಆಗಿ ನನಗೆ ಮಧ್ಯಾಹ್ನ 1 ಗಂಟೆ ಅಷ್ಟರೊಳಗೆ ನನ್ನ ಈಚೆಗೆ ಇದು ಮಾಡಿದ್ರು, ICUನಲ್ಲಿ ಇಟ್ಟಿದ್ದರು. ಕೊನೆಗೆ ಏನೋ 1-2 ದಿನ ಡಿಸ್ಚಾರ್ಜ್ ಮಾಡಿದ್ರು ಸ್ನೇಹಿತರೆ. ಆ ನಂತರ ಒಂದು ಮಾಗಡಿ ರೋಡ್ನಲ್ಲಿ ಒಂದು ನರ್ಸಿಂಗ್ ಹೋಮ್ಗೆ ಹೋಗ್ತಿದ್ದೆ, ಲಕ್ಷ್ಮಿ ಹಾಸ್ಪಿಟ್ಲು ಅಂತೇಳಿ, ಇಂಜೆಕ್ಷನ್ಗೆ ಹೋಗ್ತಿದ್ದೆ. ಅಲ್ಲಿ ರಪ್ ಅಂತ ಬಿದ್ದೋಗಿದೆ. ಆಗ ತಕ್ಷಣ ತಗೊಂಡೋಗಿ ನನ್ನ ಏನು ತೊಡೆಯಿಂದ ಆ್ಯಂಜಿಯೋಗ್ರಾಮ್ ಮಾಡಿ ಆ ತಲೆ ಒಳಗಡೆ ರಕ್ತಸ್ರಾವ ಆಗಿತ್ತು. ಏನು ಆಪ್ರೇಷನ್ ಮಾಡಿದ್ರು ಇವರು, ಆ ರಕ್ತನಾಳಗಳು ತೊಂದರೆ ಮಾಡಿದ್ವೇನೋ ಅಲ್ಲಿ. ಮತ್ತು 2 ಲಕ್ಷಕ್ಕೆ ಅವರು ನನ್ನ ಜೊತೆ ಮಾತಾಡಿದ್ದವರು ಪ್ಲಾಟಿನಮ್ಮನ ಸ್ಟಂಟ್ಗಳನ್ನು ಹಾಕೋಗೋ 20 ಲಕ್ಷ ವಸೂಲಿ ಮಾಡಿದ್ರು ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಆ ಕಮಂಗಿಗಳು ಹೋಗಿ ಒಡವೆ ವಸ್ತ್ರ ಎಲ್ಲನೂ ಹಡ ಇಟ್ಟು ತಗೊಂಡೋಗಿ ನನ್ನ ಬದುಕಿಸ್ಕೊಂಡ್ರು ಸ್ನೇಹಿತರೆ. ನಿಜವಾಗ್ಲೂ ನಾನು ಬದುಕಬೇಕಾಗಿರಲಿಲ್ಲ ಸ್ನೇಹಿತರೆ. ಆದರೆ 20 ಲಕ್ಷ ಹಾಳಾಗಿ ಈ ಹೊಳೆಯಲ್ಲಿ ನೀರೊಳಗಡೆ ಹೊಂಟೋಯ್ತು ಸ್ನೇಹಿತರೆ. ಇದು ನರ್ಸಿಂಗ್ ಹೋಮ್ಗಳ ಕತೆ. ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ನನಗೆ ಸಿಕ್ಕಿದ್ದರೆ ನಾನು ಯಾಕೆ ನರ್ಸಿಂಗ್ ಹೋಮ್ಗೆ ಹೋಗ್ತಿದ್ದೆ? ಯೋಚನೆ ಮಾಡಿ. ಆರೋಗ್ಯ ಇಲಾಖೆ ಏನು ಇವತ್ತು ನರ್ಸಿಂಗ್ ಹೋಮ್ಗಳು ನೋಡ್ಬೇಕು ನೀವು, ಬೇಕಾದಷ್ಟು ನರ್ಸಿಂಗ್ ಹೋಮ್ಗಳು, ಬೇಕಾದಷ್ಟು 10 ಲಕ್ಷ 20 ಲಕ್ಷ ಆಪ್ರೇಷನ್ಗೆ ಸುಲಿಗೆ ಮಾಡ್ತಾಯಿದ್ದಾವೆ. ಯಾಕೆ? ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಇದ್ರ ಮೇಲೆ ಒತ್ತಡ ತಂದು ನರ್ಸಿಂಗ್ ಹೋಮ್ಗಳು ಇಲ್ದಂಗೆ ಮಾಡೋಕ್ಕಾಗೋದಿಲ್ವೇ? ಆಸ್ಪತ್ರೆಗಳಲ್ಲಿ ಅನುಕೂಲ ಮಾಡಿಕೊಟ್ಟು ಸ್ಕ್ಯಾನರ್ಗಳು ಇಟ್ಟು ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸವಲತ್ತುಗಳನ್ನು ಕೊಡೋಕ್ಕಾಗೋದಿಲ್ವೇ? ಪ್ರತಿಯೊಬ್ಬರಿಗೂ ಸಾಮಾನ್ಯ ಜನರಿಗೆ ಈ ಒಂದು ಅನುಕೂಲನ ಮಾಡಿಕೊಟ್ರೆ, ಎಲ್ರಿಗೂ ಸಿಗುವಂತೆ ಮಾಡಿದ್ರೆ ಇದರಿಂದ ಉಪಯೋಗ ಸಿಗೋದಿಲ್ವೇ ಸ್ನೇಹಿತರೆ? ನೋಡಿ, ಈ ಥರ ನನಗೆ ಆದ ಅನ್ಯಾಯನ ನಿಮಗೆ ನಾನು ಹೇಳ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಇನ್ಶೂರೆನ್ಸ್ ಇತ್ತು. ನನ್ನ ಮಗಳು ಒಂದು ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ದಾಳೆ, ಅಲ್ಲಿ ಇನ್ಶೂರೆನ್ಸ್ ಇತ್ತು ಸ್ನೇಹಿತರೆ. ಆ ಇನ್ಶೂರೆನ್ಸು 6 ಲಕ್ಷ ಮಾತ್ರ ಕೊಟ್ಟರು ನನಗೆ. ಅದರಲ್ಲೂ ಮೋಸ. ಅವರು ಏನು ಹೇಳ್ತೀನಿ, ಆಸ್ಪತ್ರೆ ಹೆಸರು ಹೇಳ್ತೀನಿ, ಸಾಗರ್ ಹಾಸ್ಪಿಟಲ್ ಅಂತೇಳಿ ಬನ್ನೇರುಘಟ್ಟ ರೋಡ್ನಲ್ಲಿ ಇರ್ತಕ್ಕಂಥ ಮುರಳಿ ಮೋಹನ್ ಅಂತ ಡಾಕ್ಟ್ರು ನನಗೆ ಆಪ್ರೇಷನ್ ಮಾಡಿದವರು. ಅಲ್ಲಿ ದಂಡವನ್ನು ನನ್ನ ಬಳಿ ವಸೂಲಿ ಮಾಡಿದ್ದಾರಂತೆ. ಬರೀ 6 ಲಕ್ಷ ಆಗುವಂಥ ಆಪ್ರೇಷನ್ಗೆ 15-20 ಲಕ್ಷ ನನ್ನ ಬಳಿ ದಂಡನ ವಸೂಲಿ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಆ 22ರಲ್ಲಿ ಆಪ್ರೇಷನ್ ಆಯಿತು. ನನಗೆ ಇನ್ನೂ 1 ವರ್ಷ ನನಗೆ ಸರ್ವಿಸ್ ಇತ್ತು. ನಾನು ಟೀಚರಾಗಿ ಕೆಲಸ ಮಾಡ್ತಾಯಿದ್ದೆ ಸ್ನೇಹಿತರೆ. ನಮ್ಮ ಸೆಕ್ರೆಟ್ರಿ ಅವರ ಧರ್ಮಪತ್ನಿ ನಾಗಮ್ಮ ಅವರ ಬಳಿ ನಾನು ಈ ಥರ ಹೇಳ್ಕೊಂಡಾಗ ಭಾಳಷ್ಟು ನನಗೆ ಅನುಕೂಲ ಮಾಡಿಕೊಟ್ರು ಸ್ನೇಹಿತರೆ. ನಿಜವಾಗ್ಲೂ ಅವ್ರನ್ನ ನೆನ್ಕೊಳ್ತೀನಿ ನಾನು. ಅವರಿಂದಲೇ ನಾನು ಬದುಕಿದ್ದೀನಿ. 1 ವರ್ಷ ಮುಗೀತು, ರಿಟೈರ್ಡ್ ಆಯಿತು. 20 ಲಕ್ಷ ಬತ್ತು ಸ್ನೇಹಿತರೆ. ಆ 20 ಲಕ್ಷ ಬಂದದ್ದು ಇಲ್ಲಿ ಸಾಲ ಮಾಡಿ ಮಡಗಿದ್ರಲ್ಲ, ಆ ಹಣ ಎಲ್ಲ ಹೊರಟೋಯ್ತು ಸ್ನೇಹಿತರೆ. ಇದು ನನ್ನ ವೈಯಕ್ತಿಕ ಸ್ಟೋರಿ. ಇದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇದರಿಂದ. ನೋಡಿ, ಹೀಗೆ ಬಡವರಿಗೆ ಏನು ಈ ಸರ್ಕಾರದ ಸವಲತ್ತುಗಳು ಸಿಗ್ಬೋದು ಅನ್ನೋದಾದರೆ ಸರ್ಕಾರ ನಿರ್ಧಾರ ಮಾಡಬೇಕು. ಅದನ್ನು ಯಾವುದೋ ಜನರಿಕ್ ಔಷಧಿ ಅಂತ ಮಾಡಿದಾರಂತೆ ಪ್ರಧಾನಮಂತ್ರಿ ಅವರ ಇದು ಏನು, ಅವ್ರಿಗೆ ಅಧಿಕಾರನ ಬಳಸ್ಕೊಂಡು ಎಲ್ಲ ಮೆಡಿಕಲ್ ಸ್ಟೋರ್ಗಳನ್ನು ರಾಷ್ಟ್ರೀಕರಣ ಮಾಡಿಕೊಂಡು ಯಾವುದೇ ಒಂದು ಪ್ರೈವೇಟು ಇರಬಾರ್ದು, ನರ್ಸಿಂಗ್ ಹೋಮ್ಗಳು ಇರಬಾರ್ದು ಅನ್ನುವಂತಹ ನಿರ್ಧಾರವನ್ನು ತರೋಕ್ಕೆ ಆಗೋದಿಲ್ವ ಸ್ನೇಹಿತರೆ? ಅವ್ರದ್ದೇ ಕೈಯಲ್ಲಿರುವ ಸರ್ಕಾರ ಎಲ್ಲವನ್ನು ಅಬಲಿಷ್ ಮಾಡಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಒಳ್ಳೊಳ್ಳೆ ಆಧುನಿಕ ಆಸ್ಪತ್ರೆಗಳನ್ನು, ಸರ್ಕಾರಿ ಆಸ್ಪತ್ರೆಗಳನ್ನು ತೆರೆಯೋಕ್ಕಾಗೋದಿಲ್ವೇ? ಪ್ರೈವೇಟ್ನವ್ರು ಮುಚ್ಚೋಗಬೇಕು. ಶಾಲೆಗಳು ಅಷ್ಟೇ, ಪ್ರೈವೇಟು ಕಾನ್ವೆಂಟ್ಗಳು ಎಲ್ಲ ಮುಚ್ಚೋಗಬೇಕು. ರಾಷ್ಟ್ರೀಕರಣ ಆಗಬೇಕು. ಏನು ಒಂದು ಶಿಕ್ಷಣ ರಾಷ್ಟ್ರೀಕರಣ ಆಗಬೇಕು. ಆ ಥರ ಮಾಡೋಕ್ಕಾಗೋದಿಲ್ವೇ ಸ್ನೇಹಿತರೆ? ಇದನ್ನು ಸರ್ಕಾರ ಮಂತ್ರಿಗಳೋ, ಮುಖ್ಯಮಂತ್ರಿಗಳೋ, ಶಿಕ್ಷಣ ಮಂತ್ರಿಗಳೋ ಅವರೆಲ್ಲ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸ್ನೇಹಿತರೆ. ನಿಜವಾಗ್ಲೂ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ನಾನು 30 ವರ್ಷ ನಾನು ಪಾಠ ಮಾಡಿದ್ದೀನಿ. ನನಗೂ ಭಾಳಷ್ಟು ಏನು ಇದ್ರ ಬಗ್ಗೆ ಎಲ್ಲ ಪತ್ರಿಕೆಗಳಲ್ಲಿ ಓದಿ ನಾನು ಇದನ್ನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ನಿಜವಾಗ್ಲೂ ಅನ್ಯಾಯ ನಡೀತಾ ಇದೆ ದೇಶದಲ್ಲಿ. ಭಾಳಷ್ಟು ಅನ್ಯಾಯ ನಡೀತಾ ಇದೆ. ಏನು ಸವಲತ್ತುಗಳು
ಬಡವರಿಗೆ ಸಿಗಬೇಕಾದ ಸವಲತ್ತುಗಳನ್ನು ವಂಚಿಸಿ ಸರ್ಕಾರವೇ ಮೋಸ ಮಾಡ್ತಾ ಇರೋದು. ಏನು ಆರೋಗ್ಯ ಇಲಾಖೆ ನ್ಯಾಯವಾಗಿ ಕೆಲಸ ಮಾಡಿದ್ರೆ ಆರೋಗ್ಯ ಇಲಾಖೆ ಪ್ರತಿಯೊಬ್ಬನಿಗೂ 10 ಲಕ್ಷ 20 ಲಕ್ಷ ಆಗುವಂತಹ ಏನು ಆ ಮೆಡಿಸನ್ ಏನು ಆಪ್ರೇಷನ್ನು ಇದನ್ನೆಲ್ಲ ಸರ್ಕಾರ ವಹಿಸ್ಕೊಂಡ್ರೆ ಯಾಕೆ ನ್ಯಾಯ ಸಿಗೋದಿಲ್ವೇ ಸ್ನೇಹಿತರೆ? ಎಲ್ಲರಿಗೂ ನ್ಯಾಯ ಸಿಗುತ್ತೆ. ಈ ಪ್ರೈವೇಟ್ಗಳು ನರ್ಸಿಂಗ್ ಹೋಮ್ಗಳು ಇವು ಸೃಷ್ಟಿಯಾಗೋದಕ್ಕೆ ಸರ್ಕಾರನೇ ಕಾರಣ, ಮೂಲ ಕಾರಣ. ಮೆಡಿಕಲ್ ಸ್ಟೋರ್ಗಳು, ಪ್ರೈವೇಟ್ನವ್ರು ಮೆಡಿಕಲ್ ಸ್ಟೋರ್ ತೆಗೆಯೋದಕ್ಕೆ ಲೈಸೆನ್ಸ್ ಕೊಡೋನು ಯಾರೋ? ಜನರಿಕ್ ಔಷಧಿ ಏನು ಪ್ರಧಾನಮಂತ್ರಿ ಅದನ್ನು ಎಲ್ಲ ಮೆಡಿಕಲ್ ಸ್ಟೋರ್ಗಳನ್ನು ಕಂಪ್ಲೀಟು ಎಲ್ಲ ಫ್ರೀ ಮಾಡಬೇಕು. ಆ ಥರ ಮಾಡೋಕ್ಕೆ ಆಗೋದಿಲ್ವೇ ಸ್ನೇಹಿತರೆ? ಇದು ಯಾವ ನ್ಯಾಯ ಸ್ನೇಹಿತರೆ ಇವ್ರದ್ದು? ನರ್ಸಿಂಗ್ಗಳು ಸೃಷ್ಟಿಯಾಗೋದಕ್ಕೆ ಕಾರಣ ಯಾರೋ? ಪ್ರೈವೇಟ್ ಸ್ಕೂಲ್ಗಳು, ಒಂದು ಪ್ರೈವೇಟು ಏನು ಸೆಕ್ಟಾರ್ ಏನಿದೆ ಪ್ರತಿಯೊಂದು ಬ್ಯಾಂಕ್ಗಳಿರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಪ್ರೈವೇಟ್ ಬ್ಯಾಂಕ್ಗಳು ಸೃಷ್ಟಿಯಾಗೋ ಯಾರು ಕಾರಣ? ಏನು ದಂಡ ವಸೂಲಿ ಮಾಡ್ತಾ ಇದ್ದಾರೆ ನೋಡ್ಬೇಕು ನೀವು. ಸಾಲ ಕೊಟ್ಬಿಟ್ಟು ಮನೆಗೆ ಸಾಲ ಕೊಡ್ತಾರೆ. ಅದು ಯಾವ್ಯಾವುದು ಕಂಪ್ನಿಗಳು, ಬೇಕಾದಷ್ಟವೇ ಕಂಪ್ನಿಗಳು ಹೋಗಿ ಅವ್ರಿಗೆ ನೇಣು ಹಾಕೋಕ್ಕೆ ರೈತ ಹೋಗಿ ನೇಣು ಹಾಕೊಂಡು ಸಾಯುವಂಥ ಸ್ಥಿತಿ ಇವತ್ತು ನಿಜವಾಗ್ಲೂ ನಿರ್ಮಾಣ ಆಗಿದೆ ಸ್ನೇಹಿತರೆ. ಇದು ಅನ್ಯಾಯ, ಇದು ಆಗಬಾರ್ದು. ಇದು ನನ್ನ ಒಂದು ಮನದಾಳದ ಮಾತು. ದಯಮಾಡಿ ಚೆನ್ನಪ್ಪ AC ಅಂತ ಹೇಳಿ ಒಂದು ನನ್ನ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ಲು. ಅದರಲ್ಲಿ ನಾನು ಇದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ, ನೋಡಿ. ಹಾಗೆಯೇ ಫೇಸ್ಬುಕ್ಕಲ್ಲೂ ಕೂಡ ಚೆನ್ನಪ್ಪ ಹಾಲೂರು ಅಂತಿದ್ದೀನಿ, ಅಲ್ಲೂ ಕೂಡ ನೋಡಿ. ಇದನ್ನು ನೀವು ಒಂದು ನಿಮ್ಮ ಅಭಿಪ್ರಾಯವನ್ನು ಹೇಳಿ, ಏನು ತಪ್ಪೋ ಅಥವಾ ಸರಿಯೋ, ಇದು ಸರಿಯೇ ಅಂತ ನೀವು ನಿರ್ಧಾರ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.